ನಮಸ್ಕಾರ. AVK ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಹಾಸನ್ ಸ್ಟೈಲ್ ಪೆಪ್ಪರ್ ಚಿಕನ್ ಫುಲ್ ಡ್ರೈ ಮಾಡುವ ವಿಧಾನ ಹೇಳ್ತಿದ್ದೀವಿ. 1 kg ಚೆನ್ನಾಗಿ ತೊಳೆದಿರುವ ಚಿಕನ್ ತೆಗೆದುಕೊಂಡು 2 ಲೋಟ ನೀರನ್ನು ಹಾಕಿ ಒಂದು ಚಮಚ ಉಪ್ಪು, ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಚೆನ್ನಾಗಿ ಬೆಂದ ಚಿಕನನ್ನು ನೀರನ್ನು ಬೇರ್ಪಡಿಸಿ ಬೇರೆ ಬಾಣಲಿಗೆ 3 ಚಮಚ ಅಡುಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಬಾಣಲಿಗೆ ಫುಲ್ಲು ಅಂಟೋದಿಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಂತರ 10 ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಆರು ಹಸಿಮೆಣಸಿನಕಾಯಿ 3-4 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಹಿಡಿ ಕರಿಬೇವಿನ ಸೊಪ್ಪು ಹಾಕಿ. ಕರಿಬೇವಿನ ಸೊಪ್ಪು ಪೆಪ್ಪರ್ ಚಿಕನ್ಗೆ ತುಂಬ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಇನ್ನೂ ಹೆಚ್ಚು ಬೇಕಾದರೂ ಹಾಕೋಬೋದು. ಅರ್ಧ ಚಮಚ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ಗೂ ಉಪ್ಪು ಹಾಕಿರ್ತೇವೆ, ಹಾಗಾಗಿ ನೋಡಿ ಹಾಕೊಳ್ಳಿ ನೀವು. ನಂತರ ಸೋಸಿ ಇಟ್ಟುಕೊಂಡಿರುವ ಡ್ರೈ ಚಿಕನನ್ನು ಹಾಕೊಳ್ಳೋಣ. ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಚಿಕನ್ನು ಎಲ್ಲ ಕಡೆ ಹಸಿಮೆಣಸಿನಕಾಯಿ ಕರಿಬೇವು ಫ್ಲೇವರ್ ಎಲ್ಲ ಚೆನ್ನಾಗಿ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1.5 ಚಮಚ ಪೆಪ್ಪರ್ ಪುಡಿ, ಇದೇ ಮೇನ್ ಇಂಗ್ರೀಡಿಯೆಂಟು ಪೆಪ್ಪರ್ ಪುಡಿ. ಸ್ವಲ್ಪ ಖಾರದ ಪುಡಿ, ಅರ್ಧ ನಿಂಬೆಹಣ್ಣು. ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಪೆಪ್ಪರ್ ಹಾಕಿರ್ತೀವಿ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲೋ ಫ್ಲೇಮಲ್ಲಿ ನೀಟಾಗಿ ಚಿಕನ್ನು ಚೆನ್ನಾಗಿ ಸ್ಪೈಸಿ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ. ನೋಡಿ ರೆಡಿ ಆಯಿತು ಹಾಸನ್ ಸ್ಟೈಲ್ ಪೆಪ್ಪರ್ ಚಿಕನ್ ಫುಲ್ ಡ್ರೈ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಬೇಗ ಸಂಬಂಧಿಕರು ಸಡನ್ನಾಗಿ ಬಂದಾಗ ನಾವು ಆದಷ್ಟು ಬೇಗ ಮಾಡ್ಕೋಬೋದು. ಬ್ಯಾಚುಲರ್ಸು ಕೂಡ ತುಂಬ ಬೇಗ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಕೂಡ. ಹಾಗಾಗಿ ಟ್ರೈ ಮಾಡಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಧನ್ಯವಾದಗಳು.